ಅದೇ ರೀತಿಯಾಗಿ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂಥ ನವೀನ್ ಅಯ್ಯರ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಮ್ ಆದ್ಮಿ ಪಕ್ಷದ ವಕ್ತಾರರು ನವೀನ್ ಅಯ್ಯರ್ ಸರ್, ರಿಸಲ್ಟ್ ಅನ್ನ ನೋಡ್ತಾ ಇದ್ರಿ, ಎಕ್ಸ್ಪೆಕ್ಟೇಷನ್ ಮಾಡಿದ್ರ, ಇದು ನಿರೀಕ್ಷಿತನ? ಇವಾಗ ಏನು ನೀವು ನೋಡ್ತಾ ಇದ್ದೀರಾ, BJP ಮುನ್ನಡೆ ಅಂತ ಹೇಳ್ತಾ ಇರೋದು, ಅದು ಬಂದ್ಬಿಟ್ಟು ಬ್ಯಾಲೆಟ್ ಪೇಪರಲ್ಲಿ ಅವರು ಲೀಡಿಂಗಲ್ಲಿ ಇದ್ದಾರೆ. ಇನ್ನು EVM ಕೌಂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. EVM ಕೌಂಟಿಂಗ್ ಸ್ಟಾರ್ಟ್ ಆದಮೇಲೆ ಏನಿದೆ ಲೆಕ್ಕಾಚಾರ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ ರತನ್ ಸರ್, ನಿರೀಕ್ಷಿತನ? ಖುಷಿ ಆಗಿದೆಯಾ? ಈ ಅರ್ಲಿ ಟ್ರೆಂಡ್ ಏನಿದೆ, ಈ ರಿಸಲ್ಟ್ ನೋಡಿ ನಮಗೆ ನಿಜವಾಗ್ಲೂ ಖುಷಿಯಾಗಿದೆ. ಆ್ಯಂಡ್ ಹೋಪ್ ಇದು ಕೊನೆಯಲ್ಲಿ ನಾವು ಕೂಡ ಇದನ್ನೇ ಕಾಯ್ದುಕೊಂಡು ನಾವು ದೆಹಲಿಯಲ್ಲಿ ಅಧಿಕಾರ ಬರೋದು ನಿಶ್ಚಿತ ಅಂತ ಹೇಳಕ್ಕೆ ಬಯಸ್ತೀನಿ. ಅದ್ರ ಮಧ್ಯೆ ನೀವೊಂದು ಮಾತು ಹೇಳಿದ್ರಿ, ಕೇಜ್ರಿ ಖೇಲ್ಗೆ ಹಿನ್ನಡೆ ಅಂತ. ಬಹಳ ಚೆನ್ನಾಗಿತ್ತು ಅದು. ಯಾಕಂತ ಹೇಳಿದರೆ, ಅಣ್ಣಾ ಹಜಾರೆ ಅವರು ಒಂದು ಏನು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು, ಆ ಒಂದು ಮೂಮೆಂಟಿಗೆ ಎಲ್ಲ ಸಿದ್ಧಾಂತದವರು, ಎಲ್ಲ ಪಕ್ಷದವರು ಕೂಡ ಆವಾಗ ಒಂದು ಸಪೋರ್ಟ್ ಕೊಟ್ಟಿದ್ರು. ಯಾಕಂತ ಹೇಳಿದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದ್ದಾರೆ ಅಂತ. ಆದರೆ AK ಆ್ಯಂಡ್ ಟೀಮ್, ಅರವಿಂದ್ ಕೇಜ್ರಿವಾಲ್ ಆ್ಯಂಡ್ ಟೀಮ್ ಅದರ ಒಳಗಡೆ ನುಗ್ಗಿ ಆ ಒಂದು ಹೋಲ್ ಮೂಮೆಂಟನ್ನೇ ಹೈಜಾಕ್ ಮಾಡಿ ಇವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀವಿ ಅಂತ ಹೇಳ್ಕೊಂಡು ಒಂದು ಪಾರ್ಟಿಯನ್ನು ಕಟ್ಟಿ, ಆನಂತರ ಕೇವಲ 10 ವರ್ಷದಲ್ಲಿ ಈ ಪ್ರಪಂಚದ ಇತಿಹಾಸದಲ್ಲೇ ಯಾವ ಪಕ್ಷನೂ ಮಾಡದಿರುವಷ್ಟು ಭ್ರಷ್ಟಾಚಾರವನ್ನು ಇವರು ಏನು ಮಾಡಿದ್ದಾರೆ, ಅದಕ್ಕೆ ದೆಹಲಿಯ ಜನ ತಕ್ಕ ಪಾಠವನ್ನು, ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಅದು ನೀವು ಹಗರಣಗಳನ್ನು ನೋಡಿ, ಅಬಕಾರಿ ನೀತಿ ಹಗರಣ 800 ಕೋಟಿ ರೂಪಾಯಿ, ಆನಂತರ ಶೀಶ್ ಮಹಲ್ ಹಗರಣ 33 ಕೋಟಿ ರೂಪಾಯಿ, ಡೆಲ್ಲಿಯ ಜಲಬೋರ್ಡ್ ಹಗರಣ ಇರ್ಬೋದು, ಡೆಲ್ಲಿಯ ವಾಯು ಮಾಲಿನ್ಯ ಇರ್ಬೋದು, ಯಮುನಾ ನದಿಯ ವಾಯು ಮಾಲಿನ್ಯ ಇರ್ಬೋದು. ಹೀಗೆ ನೀವು ಪಟ್ಟಿ ಮಾಡ್ತಾ ಹೋದರೆ ಇವರ ಇದು ಅಂದರೆ ಒಂದು ಫೇಲ್ಯೂರ್ಗಳು, ವೈಫಲ್ಯಗಳು ಹಾಗೂ ಹಗರಣಗಳು ನಿಮಗೆ ಅಲ್ಲಿ ಇದು ಆ ಪಟ್ಟಿಯನ್ನು ನಿಮಗೆ ಇದು ಮಾಡೋಕ್ಕಾಗಲ್ಲ, ಏನಾದರೂ ಸ್ಟಾಪ್ ಮಾಡೋಕ್ಕಾಗಲ್ಲ ಅಷ್ಟೊಂದು. ಆನಂತರ ಕೇಜ್ರಿವಾಲ್ ಅವರು ಹೇಳೋದು ಒಂದು, ಮಾಡೋದೊಂದು. ಅವರ ನಾಟಕ ಹೆಂಗಿರುತ್ತೆ ಅಂತ ಹೇಳ್ತೀನಿ ಕೇಳಿ. ಅವರು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಏನು ಹೇಳಿದರು, ನಾನು ಯಾವುದೇ ಒಂದು ಇದು ಸರ್ಕಾರಿ ಕಾರನ್ನು ಬಳಸಲ್ಲ ಅಂತ ಹೇಳಿದರು. ಆದರೆ ಇವಾಗ ಅವರು ಬಳಸುವಂಥ ಕಾರುಗಳ ಸಂಖ್ಯೆ ನೋಡಿ, ಪ್ರೈಮ್ ಮಿನಿಸ್ಟರ್ ಕಾನ್ವಾಯೂ ಇಲ್ಲ, ಅದಕ್ಕಿಂತ ಜಾಸ್ತಿ ಇದು ವಾಹನಗಳನ್ನು, ಸರ್ಕಾರಿ ವಾಹನಗಳನ್ನು ಬಳಸ್ತಾರೆ. ಆನಂತರ ನಾನು ಸರ್ಕಾರಿ ಬಂಗಲೆಯನ್ನು ಬಳಸಲ್ಲ ಅಂತ ಹೇಳಿದರು. ಆದರೆ ಕೇವಲ 3-4 ವರ್ಷದಲ್ಲಿ 9 BHK ಒಂದು ಮನೆಗೆ ಅವರು ಎಂಟ್ರಿ ಕೊಡ್ತಾರೆ. ಅದಾದ ನಂತರ ಮೊನ್ನೆ ಇತ್ತೀಚೆಗೆ ನೋಡಿದರೆ ನೀವು, ಆ ಒಂದು 9 BHK ಮನೆಗೇನು ಹೋಗಿದ್ರು, ಅದನ್ನು ನವೀಕರಣ ಮಾಡೋದಕ್ಕೋಸ್ಕರ 33 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾರೆ. ಎಷ್ಟು? 33 ಕೋಟಿ ರೂಪಾಯಿ. ಅದರಲ್ಲಿ 8 ಕೋಟಿ ರೂಪಾಯಿ ಇದು ಪರ್ದೆಗಳನ್ನು ಹಾಕೋದಕ್ಕೋಸ್ಕರ ಅವರು ಎಷ್ಟು 3 ಕೋಟಿ ಖರ್ಚನ್ನು ಮಾಡ್ತಾರೆ. ಚಿನ್ನದ ಕಮೋಡನ್ನು ಬಳಸ್ತಾರೆ, ಚಿನ್ನದ ಕಮೋಡು. ನಾನೊಬ್ಬ ಸಾಮಾನ್ಯ ಅಂತ ಹೇಳ್ಕೊಂಡು ಬಂದವರು ಚಿನ್ನದ ಕಮೋಡನ್ನು 10 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಒಂದು ರೆಡಿ ಮಾಡ್ತಾರೆ ಅಂತ ಹೇಳಿದರೆ, ಇವರ ಒಂದು ಐಷಾರಾಮ್ಯ ಜೀವನ ಅಂದರೆ ಹೇಳಿದ್ದು ಒಂದು, ಮಾಡಿದ್ದೊಂದು, ಎಷ್ಟು ಒಂದು ಡಿಫ್ರೆನ್ಸ್ ಇದೆ ಅಂತ ನೋಡಿ. ಅದರಿಂದಾಗಿ ಇಂಥ ಒಂದು ಅಂದರೆ ಹೇಳೋದೊಂದು, ಮಾಡೋದೊಂದು. ಹಾಗೂ ಈ ಭಾರತ ಕಂಡಂಥ ಅತೀ ದೊಡ್ಡ ನಾಟಕ ಕಂಪನಿ ಯಾವುದು ಅಂತ ಹೇಳಿದರೆ ಅರವಿಂದ್ ಕೇಜ್ರಿವಾಲ್ ಹಾಗೂ ಕಂಪನಿ. ಅವರ ಇದು ಟೀಮ್ ನೋಡಿ, ಅವರು ಜೈಲಿಗೆ ಹೋಗಿ ಬಂದ ಒಂದು ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ. ಏನಂತ ಹೇಳಿದರೆ, ಅರವಿಂದ್ ಕೇಜ್ರಿವಾಲ್ ಅವರು ಹೋದರು, ಮನೀಶ್ ಸಿಸೋಡಿಯಾ ಹೋದರು, ಸತ್ಯೇಂದ್ರ ಜೈನ್ ಹೋದರು, ಸಂಜಯ್ ಸಿಂಗ್ ಹೋದರು, ಸೋಮನಾಥ್ ಭಾರತಿ. ಹೀಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀನಂತ ಬಂದವರೇ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದಂಥ ಒಂದು ಉದಾಹರಣೆ ಈ ಭಾರತದ ಇತಿಹಾಸದಲ್ಲೇ ಇಲ್ಲ. ಆದ್ದರಿಂದಾಗಿ ಇವತ್ತು ದೆಹಲಿಯ ಜನ ಇವರ ಒಂದು ನಾಟಕದಿಂದ ಎಚ್ಚೆತ್ತುಕೊಂಡಿದ್ದಾರೆ ಹಾಗೂ ಸರಿಯಾದ ಒಂದು ಪಾಠವನ್ನು ಅವ್ರಿಗೆ ಕಲಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನವೀನ್ ಸರ್, ದೊಡ್ಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನಿಮ್ಮ ವಿರುದ್ಧ ಇವತ್ತು, ದೊಡ್ಡ ಚಾರ್ಜ್ ಶೀಟ್. ಖಂಡಿತ ಇವತ್ತು ಏನಾಗಿದೆ ಅಂದರೆ, ಎಲ್ಲ ಒಂದು ಎಲ್ಲ ಏನಂದರೆ BJP ಪಕ್ಷದವ್ರ ಹತ್ರ ಒಂದು ದುಡ್ಡಿನ ಒಂದು ಏನಿದೆ, ಆ ಹಮ್ನ ಎಲ್ಲ ರೀತಿ ಅವ್ರು ಏನೇನು ಯಾವ್ಯಾವ ರೀತಿ ತೋರಿಸ್ಬೇಕೋ ಅದನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ರತನ್ ಅವರು ಏನಂದರು, ಡೆಲ್ಲಿಲಿ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳಿದ್ರು. ನಾವು ಯಾವತ್ತೂ ಸರ್ಕಾರದ ವಿರುದ್ಧ ನಾವು ಹೋರಾಡಿಲ್ಲ, ನಾವು ಜನರ ಸೊಸೈಟಿಗೆ ಒಳ್ಳೇದು ಮಾಡಬೇಕು ಅಂತ. ಇವತ್ತು ಒಳ್ಳೆ ಕೆಲಸಗಳಾಗಿದೆ. 10 ವರ್ಷದಲ್ಲಿ ಯಾವುದೇ ಒಂದು ಪ್ರೈಸಸ್ ಹೈಕ್ ಆಗಿಲ್ಲ. ನೀವು ಪೆಟ್ರೋಲ್ ಆಗಲಿ ಯಾವುದೇ ಒಂದು ತೊಗೊಳ್ಳಿ, ಪೆಟ್ರೋಲ್ 15 ರೂಪಾಯಿ ಕಮ್ಮಿ ಆಗಿದೆ. ರಿಜಿಸ್ಟ್ರೇಷನ್ ಫೀಸು
25% ಕಮ್ಮಿ ಆಗಿದೆ. ಇಷ್ಟೆಲ್ಲ ಮಾಡಿದ್ರೂ ನಮ್ಮ GDP ಡೆಲ್ಲಿ GDP ಏನಿದೆ ಅದು ಒಳ್ಳೆ ಪ್ರಮಾಣದಲ್ಲಿದೆ. BJP ಅವ್ರು ಏನಂದ್ರು ಎಲ್ಲ ಕೊಟ್ಟರೆ ಸಾಲ ಇದು ನಮ್ಮ ದೇಶ ಪಾಕಿಸ್ತಾನ ಆಗೋಗುತ್ತೆ, ಬಾಂಗ್ಲಾದೇಶ ಆಗೋಗುತ್ತೆ ಅಂತ ಹೇಳಿದ್ರು. ಇವತ್ತು ನಾವೇನು ಗ್ಯಾರಂಟಿಗಳು ಕೊಟ್ಟಿದ್ದೀರೋ ಅದೇ ಗ್ಯಾರಂಟಿಗಳನ್ನ ಇಟ್ಕೊಂಡು ಅವರು ಇವತ್ತು ಚುನಾವಣೆನ ಒಂದು ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಆಮ್ ಆದ್ಮಿ ಪಕ್ಷ ಸದಾ ಜನರ ಪರ ಪಕ್ಷವಾಗಿರುತ್ತೆ. ಯಾವುದೇ ಒಂದು ಮುಚ್ಚುಮರೆ ಇಲ್ಲ. ನಮ್ಮ ಸ್ನೇಹಿತರು ಇನ್ನೊಂದು ಹೇಳಿದ್ರು, ನೀವು ಶೇಷ್ ಮಹಲಲ್ಲಿ ಒಂದು ಚಿನ್ನದ ಒಂದು ಇದು ಕಟ್ಟಿ ಕಮೋಡ್ ಇದೆ ಅಂತ. ಬನ್ನಿ ನೋಡೋಣ, ತೋರಿಸ್ತೀನಿ ಬನ್ನಿ, ನಾನೇ ಬೇಕಂದರೆ ನಿಮ್ಮನ್ನ ಖುದ್ದಾಗಿ ಕರ್ಕೊಂಡೋಗಿ ತೋರಿಸ್ತೀನಿ. ಯಾವ್ದಾದ್ರು ಚಿನ್ನದ ಕಮೋಡ್ ಇದ್ದಿದ್ರೆ ಇಷ್ಟೊತ್ತಿಗೆ ಅದು ಒಂಥರ ಇಂಟರ್ನ್ಯಾಷನಲ್ ಅಲ್ಲ, ಇನ್ನೂ ದೊಡ್ಡ ನ್ಯೂಸ್ ಆಗೋಗ್ತಾ ಇತ್ತು. ಅದೆಲ್ಲ ಏನಂದರೆ ಇವರು ಬಂದ್ಬಿಟ್ಟು ಒಂದು ಜನರಿಗೆ ಒಂದು ಮಕ್ಮಾಲ್ ಟೋಪಿ ಹಾಕೋದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾರೆ. ನವೀನ್ ಸರ್, ಈಗ ನೋಡಿ ನೀವು ಹೇಳ್ತಾ ಇದ್ದು ಸರಿಯಾಗಿದೆ. ಏನು BJP ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ, ಸರಿ, ಕೆಲಸ ಆಗಿದೆ, ಸರಿ. ಆ ಒಂದಿಷ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸರಿ, ಬಟ್ ರಿಸಲ್ಟ್ ಯಾಕೆ ಹಿಂಗ್ ಬಂತು ಅದಕ್ಕೆ ಹೇಳ್ತಿರೋದಲ್ಲ. ರಿಸಲ್ಟ್ ಇನ್ನು ಕೌಂಟಿಂಗ್ ಸ್ಟಾರ್ಟ್ ಆಗಿಲ್ಲ ಸರ್. EVM ಕೌಂಟಿಂಗ್ ಈಗ ನೋಡಿ, ನಿಮಗೆ 2020 ರಿಸಲ್ಟ್ ನೋಡಿ, ಆಗಿದ್ದ ಟ್ರೆಂಡ್ಗೂ ಈಗಿದ್ದ ಟ್ರೆಂಡ್ಗೂ ತುಂಬಾ ವ್ಯತ್ಯಾಸವಂತ ಕಾಣಿಸ್ತಾ ಇದೆಯಾ? ಟ್ರೆಂಡ್ಗಿಂತ ನನಗೆ ಏನಂದರೆ BJP ನಾಯಕರು ಏನು ಮಾಡಿದ್ರಂದರೆ ಡೆಲ್ಲಿಲಿ ನಮಗೆ ಕ್ಲೀನಿಗೆ ಏನೇ ಮಾಡೋದಕ್ಕೂ ನಮಗೆ ಬಿಡ್ತಲ್ಲ. ಯಾಕಂದರೆ ನಮಗಿಂತ ಅವರು 10,000 ಜನ ಜಾಸ್ತಿನೇ ಇದ್ದಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಏನಂದರೆ ಒಂದು ಕಾರ್ಯಕರ್ತರಾಗಲಿ ಯಾವುದಾದ್ರೂ ಆಗಲಿ ಅವ್ರ ಹತ್ರ ದುಡ್ಡಿದೆ, ಕೊಂಡ್ಕೊಳ್ತಾರೆ, ಇದೆಲ್ಲ ಮಾಡ್ತಾರೆ, ಅದಲ್ಲೆಲ್ಲ ವರ್ಚಸ್ಸು ಅವ್ರು ತೋರಿಸ್ತಾರೆ. ಆದರೆ ಮೋದಿ ವರ್ಚಸ್ಸು ಯಾವತ್ತೂ ನಮ್ಮ ಕೇಜ್ರಿವಾಲ್ ಬ್ರ್ಯಾಂಡ್ ಮುಂದೆ ಯಾವತ್ತೂ ಕೆಳಗಡೆನೆ. ಆಯ್ತು ನೋಡಿ ಸರ್, ಈಗ 50 ಕ್ಷೇತ್ರದಲ್ಲಿ BJP ಮುನ್ನಡೆ ಅಂತ ಬರ್ತಾ ಇದೆ. ಸದ್ಯದ ಟ್ರೆಂಡ್ 50 ಕ್ಷೇತ್ರದಲ್ಲಿ BJP ಮುನ್ನಡೆ. ನೀವು 10 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದಂತಹ ಆಮ್ ಆದ್ಮಿ ಪಾರ್ಟಿ 19 ಕ್ಷೇತ್ರದಲ್ಲಿ ಮುನ್ನಡೆ ಇರುವಂಥದ್ದು. ಇದು